ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಪ್ರಕಾರ ಡಿಎ ಅರಿಯರ್ಸ್ ಭತ್ಯೆಗಳಲ್ಲಿನ ಹೆಚ್ಚಳ ಸೇರಿದಾಗ ಖಾತೆಗೆ ಬರುವ ಮೊತ್ತ ಎಷ್ಟಾಗಿರುತ್ತೆ ಅನ್ನೋದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ತುಟಿ ಭತ್ಯೆ 50% ತಲುಪುವುದರಿಂದ ಇದು ಇತರ ಭತ್ಯೆಗಳ ಹೆಚ್ಚಳಕ್ಕೂ ಕಾರಣವಾಗಿದೆ ಅನ್ನೋದರ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ವೀಕ್ಷಕರೇ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್. ಸೊ ನಾವು ಒಬ್ಬರ ಮೂಲ ವೇತನ ರೂಪಾಯಿ 15,000 ಎಂದು ಭಾವಿಸೋಣ. ಸೊ ಈಗ 50% ಡಿ ಎನ್ನು ನಾವು ತೊಗೊಂಡಿದ್ದರೆ 7,500 ರೂಪಾಯಿ ಡಿ ಎ ಆಗುತ್ತೆ. ಸೊ ಒಟ್ಟು ಸಂಬಳ 22,500 ರೂಪಾಯಿ. ಸೊ ಈಗ 46% ನೀವು ತುಟಿ ಭತ್ಯೆ ತೊಗೊಂಡಿದ್ರೆ 21,900 ಆಗುತ್ತೆ. 50% ತೊಗೊಂಡಿದ್ರೆ 22,500 ಆಗುತ್ತೆ. ಸೊ 4% ಡಿ ಎ ಹೆಚ್ಚಳ ನಂತರ ವೇತನದಲ್ಲಿ ಆದ ಏರಿಕೆ ಎಷ್ಟಾಗುತ್ತೆ ಅಂತ ನೋಡ್ತಾ ಬಂದರೆ 1,100 ರೂಪಾಯಿ ಏರಿಕೆ ಆಗುತ್ತೆ. ಅದೇ ಥರ ಒಬ್ಬ ಸರ್ಕಾರಿ ನೌಕರರ ಮೂಲ ವೇತನ 50,000 ರೂಪಾಯಿ ಎಂದು ಭಾವಿಸೋಣ. ಸೊ ಈಗ 50,000 ರೂಪಾಯಿಗೆ 50% ಡಿ ಎ ಅಂದರೆ 25,000 ಆಗುತ್ತೆ. ಸೊ 46,000 ಅಂದರೆ 73,000 ರೂಪೀಸ್ ಆಗುತ್ತೆ ಟೋಟಲ್ ಆಗಿ. 50% ಪ್ರಕಾರ 75,000. ಸೊ 4% ಡಿ ಎ ಹೆಚ್ಚಳದ ನಂತರ ವೇತನದಲ್ಲಿ ಆದ ಏರಿಕೆ 2,000 ರೂಪಾಯಿ ಅಂತ ನೋಡ್ತಿರ್ಬೋದು. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.